ನಾನು ಈ ಕ್ಷೇತ್ರದ ಶಾಸಕನಲ್ಲ, ನಾನು ಸೇವಕ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸೇವೆ ಮಾಡುವಂತಹ ಮನೋಭಾವನೆ ಶಾಸಕರಲ್ಲಿ ಇದ್ರೆ ಸಾಲದು, ಈ ಕ್ಷೇತ್ರದ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಇರಬೇಕು. ಇಲ್ಲಿನ ಶಾಸಕರು ಅಧಿಕಾರಿಗಳನ್ನ ತಮ್ಮ ಜೊತೆಯಲ್ಲಿ ಗ್ರಾಮಗಳ ಪ್ರವಾಸವನ್ನ ಮಾಡಿದಂತಹ ಸಮಯದಲ್ಲಿ ಈವರೆಗೂ ಎಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಅಲ್ಲಿ ಮಾಡುವಂತಹ ಚಿತ್ರಾನ್ನ ಉಪ್ಪಿಟ್ಟು ತಿನ್ಕೊಂಡು ಹೋಗೋದಕ್ಕೆ ಆ ಗ್ರಾಮಸ್ಥರ ಗತಿಗೆಟ್ಟಿದ, ಅವ್ರ ಮನೆಯಲ್ಲಿ ಅನ್ನ ಇಲ್ವಾ? ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಸಭೆಗಳನ್ನ ಮಾಡುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬಹುತೇಕ ನಗರ ಭಾಗಗಳಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಗ್ರಾಮ ಸಭೆ ಬಗ್ಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳಲ್ಲಿ ಈ ಗ್ರಾಮ ಸಭೆ ಬಗ್ಗೆ ಸಾಕಷ್ಟು ಅನುಭವ, ಮಾಹಿತಿ ಸಹ ಇರುವಂಥದ್ದು. ಅಂತಹ ಗ್ರಾಮ ಸಭೆ ಬಗ್ಗೆ ಇವತ್ತು ನಾನು ಮಾತಾಡೋಕೆ ಬಂದಿದ್ದೀನಿ. ವೀಕ್ಷಕರೇ, ಗ್ರಾಮ ಸಭೆಗಳನ್ನ ಮಾಡುವಂತಹ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಯಾವ ಸರ್ಕಾರಿ ಕಚೇರಿಗಳಲ್ಲಿ, ಯಾವ ಇಲಾಖೆಗಳಲ್ಲಿ ಯಾವ ಅನುದಾನಗಳು, ಸೌಲಭ್ಯಗಳು ಸಿಗ್ತವೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡಬೇಕು. ಹಾಗೆ ಏನು ಆ ಗ್ರಾಮಸ್ಥರಿರ್ತಾರೆ, ಕಚೇರಿಗಳಿಗೆ ಹೋದಂಥ ಸಮಯದಲ್ಲಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ. ಕಾರಣ ಕೇಳಿದ್ರೆ ಬೇರೆ ಬೇರೆ ರೀತಿಯಾದ ಕಾರಣಗಳನ್ನ ಕೊಡ್ತಾರೆ. ಫೀಲ್ಡ್ ವರ್ಕ್ ಹೋಗಿದ್ವಿ, ಎಲ್ಲೋ ಬೇರೆ ಕೆಲಸದ ಮೇಲೆ ಹೋಗಿದ್ವಿ, DC ಆಫೀಸ್ಗೆ ಹೋಗಿದ್ವಿ, ಆ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಇತ್ತು, ಈ ಥರದ ಡೊಳ್ಳು ನೆಪಗಳನ್ನ ಹೇಳ್ತಾ ಜನರಿಗೆ ಮಂಕು ಬೂದಿಯನ್ನು ಹೆಚ್ಚುವಂಥ ಅಧಿಕಾರಿಗಳೇ ಸಾಕಷ್ಟು ಇರುವಂಥದ್ದು. ಹಾಗಾಗಿ ಇಂತಹ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನುವಂತಹ ಒಂದು ಆಲೋಚನೆಯನ್ನ ಮಾಡಿ ಗ್ರಾಮ ಸಭೆಗಳನ್ನ ನಡೆಸ್ತಾರೆ. ಆ ಗ್ರಾಮ ಸಭೆಗೆ ಒಬ್ಬರು ನೋಡಲ್ ಅಧಿಕಾರಿ ಸಹ ಇರ್ತಾರೆ. ಅವರ ಒಂದು ಅನುಪಸ್ಥಿತಿಯಲ್ಲಿ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಅಲ್ಲಿ ಬರಬೇಕು. ಬಂದು ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರ ಪ್ರಶ್ನೆಗಳಿಗೆ ಹಾಗೂ ಅವರಿಗೆ ಯಾವ ರೀತಿಯಾದ ಸರ್ಕಾರದಿಂದ ಸೌಲಭ್ಯಗಳು ಸಿಗುತ್ತೆ, ಯಾವ ಸ್ಕೀಮ್ಗಳು ಯಾವ ಇಲಾಖೆಗಳಲ್ಲಿ ಇದೆ, ಅದನ್ನ ಹೇಗೆ ಪಡ್ಕೋಬೇಕು ಅನ್ನೋ ಮಾಹಿತಿಯನ್ನ ಕೊಡಬೇಕು. ಆದ್ರೆ ಕೆಲವು ಗ್ರಾಮ ಸಭೆಗಳಲ್ಲಿ ಅಧಿಕಾರಿಗಳೇ ಬರೋದಿಲ್ಲ. ಯಾವ ಗ್ರಾಮ ಸಭೆಗಳಲ್ಲಿ ಹೋದ್ರೂ ಬೆರಳೆಣಿಕೆ ಅಧಿಕಾರಿಗಳು ಮಾತ್ರ ಬಂದಿರ್ತಾರೆ. ನೋಡಲ್ ಅಧಿಕಾರಿಗಳು ಎಷ್ಟೋ ಗ್ರಾಮ ಸಭೆಗಳಲ್ಲಿ ಭಾಗವಹಿಸೋದಿಲ್ಲ. ನೋಡಲ್ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಕೆಲವು ಇಲಾಖೆಗಳ ಪ್ರಮುಖವಾಗಿರುವಂತಹ ಇಲಾಖೆಗಳು, ಫಾರ್ ಎಕ್ಸಾಂಪಲ್ ರೇಷ್ಮೆ ಇಲಾಖೆ ಆಗಿರ್ಬೋದು, ಕೃಷಿ ಆಗಿರಬಹುದು, ನೀರಾವರಿ ಇಲಾಖೆ ಆಗಿರ್ಬೋದು, ಇಂಥ ಹಲವು ಇಲಾಖೆಗಳು ಬರ್ತವೆ. ಆ ಇಲಾಖೆಗಳಲ್ಲಿ ಏನೂ ಗೊತ್ತಿರಲ್ಲ ಪಾಪ ಅವ್ರಿಗೆ. ಅಂಥವ್ರನ್ನ ಅವ್ರ ಬದಲಿಯಾಗಿ ಕಳಿಸ್ಕೊಡ್ತಾರೆ. ಸಾರ್ವಜನಿಕರು ಅಥವಾ ಅಲ್ಲಿನ ಜನಪ್ರತಿನಿಧಿಗಳು ಪ್ರಶ್ನೆ ಮಾಡಿದಂತಹ ಸಮಯದಲ್ಲಿ ಅವ್ರಿಗೆ ಆನ್ಸರ್ ಮಾಡುವಂತಹ ತಾಕತ್ತು ಸಹ ಅವ್ರಿಗಿರೋದಿಲ್ಲ. ಕಾರಣ ಅವ್ರಿಗೆ ಮಾಹಿತಿ ಕೊರತೆ ಇರುತ್ತೆ. ಇದೆಲ್ಲವೂ ಸಹ ಗ್ರಾಮ ಸಭೆಗಳಲ್ಲಿ ನಡೆಯುವಂಥದ್ದು. ಆದರೆ ಸಾಕಷ್ಟು ಗ್ರಾಮ ಸಭೆಗಳಲ್ಲಿ ನಾವು ಸಹ ನೋಡ್ತಾ ಕೇಳ್ತಾ ಬಂದಿದ್ದೀವಿ, ಅಧಿಕಾರಿಗಳ ಕೊರತೆಯಿಂದ ಗ್ರಾಮ ಸಭೆಗಳು ಎಷ್ಟು ಕ್ಯಾನ್ಸಲ್ ಆಗಿರುವಂಥದ್ದು. ಆ ಗ್ರಾಮ ಸಭೆಗಳಲ್ಲಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಈ ಗ್ರಾಮ ಸಭೆಗಳಲ್ಲಿ ಪ್ರಮುಖವಾಗಿ ಧ್ವನಿಯನ್ನ ಎತ್ತುವಂಥವ್ರು, ಪ್ರಶ್ನೆಗಳನ್ನ ಮಾಡುವಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಈ RTI ಕಾರ್ಯಕರ್ತರು ಹಾಗೂ ಅಲ್ಲಿನ ಗ್ರಾಮದ ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಇರುವಂಥವ್ರು ಪ್ರಶ್ನೆಗಳನ್ನ ಮಾಡ್ತಾರೆ. ಆ ಒಂದು ಗ್ರಾಮ ಸಭೆಯಲ್ಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು ಹಾಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಆಡಳಿತ ವರ್ಗ ಅಲ್ಲಿ ಇರುತ್ತೆ. ಅವ್ರನ್ನ ಗ್ರಾಮಸ್ಥರು ಪ್ರಶ್ನೆಗಳು ಮಾಡ್ತಾರೆ. ಜೊತೆಯಲ್ಲಿ RTI ಕಾರ್ಯಕರ್ತರು ಸಹ ಅವ್ರನ್ನ ತರಾಟೆಗೆ ತಗೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ವೀಕ್ಷಕರೇ, ಗ್ರಾಮ ಸಭೆಯನ್ನ ಇಷ್ಟೆಲ್ಲ ವ್ಯವಸ್ಥಿತವಾಗಿ ಮಾಡೋಕ್ಕೆ ಆಲೋಚನೆ ಮಾಡಿದಂತಹ ಸರ್ಕಾರಕ್ಕೆ ಇದು ಒಂದು ಗಮನಕ್ಕೆ ಬಾರದೇ ಇರುವಂತಹ ವಿಚಾರ. ಗ್ರಾಮ ಸಭೆಗಳಲ್ಲಿ ಕಡ್ಡಾಯವಾಗಿ ಚಿತ್ರೀಕರಣ ಮಾಡಬೇಕು ಕ್ಯಾಮ್ರಾ ಮೂಲಕ ಅನ್ನುವಂತಹ ಒಂದು ಸೂಚನೆ ಸಹ ಇದೆ. ಆ ಸೂಚನೆಯನ್ನ ಎಷ್ಟೋ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಸೋದಿಲ್ಲ. ಇಷ್ಟ ಬಂದ ಹಾಗೆ ಗ್ರಾಮ ಸಭೆಗಳನ್ನ ನಡೆಸ್ತಾರೆ. ಅಧಿಕಾರಿಗಳ ಅನುಪಸ್ಥಿತಿ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಬಂದಿಲ್ಲ, ಬರಬೇಕಾಗಿತ್ತು, ಬೇರೆ ಎಲ್ಲೋ ಹೋಗಿದ್ದಾರಂತೆ, ಏನೋ ಅಂತ ಡೊಳ್ಳು ನೆಪಗಳನ್ನ ಹೇಳ್ತಾರೆ. ನೋಟಿಸ್ ಕೊಡ್ತೀವಿ ಅನ್ನುವಂತಹ ಒಂದು ಉದಾಸೀನವಾದಂತಹ ಉತ್ತರವನ್ನ ಕೊಟ್ಟು ಜಾರ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ವೀಕ್ಷಕರೇ, ಇಷ್ಟೆಲ್ಲ ಮಾತಾಡ್ತಾ ಇರೋದು ಗ್ರಾಮ ಸಭೆಯ ಕುರಿತಾದಂತಹ ವಿಚಾರವಾಗಿ. ಇಂಥದ್ದೇ ಒಂದು ಗ್ರಾಮ ಸಭೆ ಇವತ್ತು ಗೊಳ್ಳೆಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿನಲ್ಲಿ ನಡೆದಿರುವಂಥದ್ದು. ಆ ಗ್ರಾಮ ಸಭೆಯಲ್ಲಿ ಸರ್ಕಾರಿ ಅಧಿಕಾರಿಗಳೇ ಇರಲಿಲ್ಲ. 2 ಅಥವಾ 3 ಅಂದ್ರೆ ಅಲ್ಲಿನ ಅಭಿವೃದ್ಧಿ ಅಧಿಕಾರಿಗಳು ಹೇಳೋ ಪ್ರಕಾರ 2 ಅಥವಾ 3 ಇಲಾಖೆಯ ಜವಾಬ್ದಾರಿಯುತ ಅಧಿಕಾರಿಗಳು ಮಾತ್ರ ಬಂದಿದ್ರು. ಹಾಗಾಗಿ ಬೇರೆಯವರು ಯಾರು ಬಂದಿಲ್ಲ, ಅವರಿಗೆ ನೋಟಿಸ್ ಕೊಡುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತೀವಿ ಅನ್ನುವಂತಹ ಮಾತನ್ನ ಸಹ ಹೇಳಿದ್ರು. ವೀಕ್ಷಕರೇ, ನಾನು ಈ ಒಂದು ಕ್ಷೇತ್ರದ ಶಾಸಕರಲ್ಲಿ ಒಂದು ಪ್ರಶ್ನೆಯನ್ನ ಮಾಡೋಕ್ಕೆ ಬಯಸ್ತೇನೆ. ಶಾಸಕರು ಯಾವಾಗಲೂ ಸಹ ಈ ಒಂದು ತಾಲೂಕಿನ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ನಾವು ಪ್ರಶ್ನೆ ಮಾಡಿದಂತಹ ಸಮಯದಲ್ಲಿ, ನಾವು ಅಂತ ಹೇಳಿದ್ರೆ ಮಾಧ್ಯಮದವರು ಪ್ರಶ್ನೆ ಮಾಡಿದಂತಹ ಸಮಯದಲ್ಲಿ ಅವ್ರು ಹೇಳೋ ಉತ್ತರ, ಅಧಿಕಾರಿಗಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿರೋ ಕಾರಣ ಯಾವ ಗ್ರಾಮಗಳಲ್ಲಿ ಏನು ಸಮಸ್ಯೆ ಇದೆ ಅಲ್ಲಿ ಸ್ಥಳದಲ್ಲೇ ಪರಿಹಾರ ಕೊಡಿಸೋದಕ್ಕೋಸ್ಕರ ನಾನು ಅಧಿಕಾರಿಗಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಈ ಕ್ಷೇತ್ರದ ಶಾಸಕನಲ್ಲ, ನಾನು ಸೇವಕ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸೇವೆ ಮಾಡುವಂತಹ ಮನೋಭಾವನೆ ಶಾಸಕರಲ್ಲಿ ಇದ್ರೆ ಸಾಲದು,
ಈ ಕ್ಷೇತ್ರದ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಇರಬೇಕು. ಸರ್ಕಾರ ಸಂಬಳವನ್ನ ಕೊಟ್ಟು ಅಧಿಕಾರಿಗಳನ್ನ ಇಲ್ಲಿ ನೇಮಕ ಮಾಡಿರೋದು ಸಾರ್ವಜನಿಕರ ಸೇವೆ ಮಾಡೋದಕ್ಕೋಸ್ಕರ, ಸಾರ್ವಜನಿಕರ ಹಿತದೃಷ್ಟಿಯಿಂದ. ಇಲ್ಲಿನ ಶಾಸಕರು ಅಧಿಕಾರಿಗಳನ್ನ ತಮ್ಮ ಜೊತೆಯಲ್ಲಿ ಗ್ರಾಮಗಳ ಪ್ರವಾಸವನ್ನ ಮಾಡಿದಂತ ಸಮಯದಲ್ಲಿ ಈವರೆಗೂ ಎಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ನಿಮ್ಮ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಸರ್ಕಾರಿ ಕಚೇರಿಗಳಿದಾವೆ, ಅಷ್ಟು ಸರ್ಕಾರಿ ಕಚೇರಿಗಳಲ್ಲಿ ಯಾವ ಯಾವ ಅಧಿಕಾರಿಗಳಿಗೆ ನೀವು ಈವರೆಗೂ ಗ್ರಾಮ ಸಭೆಗಳಲ್ಲಿ ಯಾಕೆ ಹೋಗಿಲ್ಲ, ಅಲ್ಲಿನ ಸಾರ್ವಜನಿಕರ ಕುಂದುಕೊರತೆಗಳನ್ನ ಯಾಕೆ ನಿಭಾಯಿಸಿಲ್ಲ. ಈ ಹಿಂದೆ ಸಹ ಸಾಕಷ್ಟು ನೋಟಿಸ್ಗಳನ್ನ ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು. ಆ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟರೂ ಸಹ ವರ್ಷ ಅದೇ ಯಥಾಸ್ಥಿತಿ ನಡ್ಕೊಂಡು ಹೋಗ್ತಾ ಇದೆ. ಯಾವುದೇ ರೀತಿಯಾದ ಅಧಿಕಾರಿಗಳಲ್ಲಿ ಬದಲಾವಣೆ ಕಂಡಿಲ್ಲ. ಹಿಂದಿನ ವರ್ಷದಲ್ಲಿ ಗ್ರಾಮ ಸಭೆಗಳಿಗೆ 7 ಅಥವಾ 8 ಜನ ಅಧಿಕಾರಿಗಳು ಉಪಸ್ಥಿತರಾದ್ರೆ ಮುಂದಿನ ವರ್ಷ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಈ ಅಧಿಕಾರಿಗಳು ಗ್ರಾಮ ಸಭೆಗಳಲ್ಲಿ ಭಾಗವಹಿಸುವಂತಹ ಪ್ರಮಾಣ ದಿನೇ ದಿನೇ ಕಡಿಮೆ ಆಗ್ತಿರುವಂಥದ್ದು. ಅಂತಹ ಒಂದು ಗ್ರಾಮ ಸಭೆ ನಿಜವಾಗ್ಲೂ ಆ ಗ್ರಾಮಗಳಿಗೆ, ಆ ಗ್ರಾಮ ಸಭೆಗೆ ಅವಶ್ಯಕತೆ ಇದೆಯಾ? ಏನಕ್ಕೆ ಕಾಟಾಚಾರಕ್ಕೋಸ್ಕರ ಇಂಥ ಗ್ರಾಮ ಸಭೆಗಳನ್ನ ಮಾಡಬೇಕು? ಇದಿಷ್ಟು ನನ್ನ ಪ್ರಶ್ನೆ ವೀಕ್ಷಕರೇ. ಇಲ್ಲಿನ ಸ್ಥಳೀಯ ಶಾಸಕರಿಗೆ ನಾನು ಒಂದು ಮಾತನ್ನ ಹೇಳಕ್ ಬಯಸ್ತೀನಿ. ನೀವು ಅಧಿಕಾರಿಗಳನ್ನ ಜೊತೆಯಲ್ಲಿ ಕರ್ಕೊಂಡೋಗಿ ಸ್ಥಳದಲ್ಲೇ ಸಮಸ್ಯೆಗಳನ್ನ ಬಗೆಹರಿಸೋದ್ರ ಜೊತೆಯಲ್ಲಿ ಯಾರೆಲ್ಲ ಗ್ರಾಮ ಸಭೆಗಳಲ್ಲಿ ಅಧಿಕಾರಿಗಳು ಹೋಗೋದಿಲ್ಲ, ಏನಕ್ಕೆ ಹೋಗಿಲ್ಲ ಅನ್ನುವಂತಹ ಕಾರಣವನ್ನ ಕೇಳಬೇಕು. ಅವರ ನಿಗದಿತ ಸಮಯದಲ್ಲೇ ಗ್ರಾಮ ಸಭೆಗಳನ್ನ ನಡೆಸುವಂತಹ ಪ್ರಯತ್ನ ಕೂಡ ಆಗ್ಬೇಕು. ಇಲ್ಲಿನ ಸರ್ಕಾರಿ ಅಧಿಕಾರಿಗಳಿಗೆ ಶಾಸಕರು ಡೈರೆಕ್ಷನ್ ಅನ್ನು ಕೊಡಬೇಕಾಗುತ್ತೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೆ ಮಾಹಿತಿ ನೀಡೋಕ್ಕೋಸ್ಕರ, ಸಾರ್ವಜನಿಕರ ಕುಂದು ಕೊರತೆಗಳನ್ನ ನಿಭಾಯಿಸೋಕ್ಕೋಸ್ಕರ ಅಧಿಕಾರಿಗಳು ಕಚೇರಿಗಳಲ್ಲಿ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಗ್ರಾಮ ಸಭೆಗಳನ್ನ ನಡೆಸೋದು. ಯಾಕೆ ನೀವು ಅಲ್ಲಿಗೆ ಹೋಗ್ತಾ ಇಲ್ಲ, ಯಾಕೆ ಜನಗಳ ಪ್ರಶ್ನೆಗಳಿಗೆ, ಕುಂದು ಕೊರತೆಗಳಿಗೆ ತಾವು ಸ್ಪಂದಿಸ್ತಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿನ ಅಧಿಕಾರಿಗಳಿಗೆ ಶಾಸಕರು ಮೊದಲು ಮಾಡಬೇಕು. ವೀಕ್ಷಕರೇ, ಇದರ ಜೊತೆಯಲ್ಲಿ ನಿಮ್ಮಲ್ಲೂ ಸಹ ಒಂದು ಮನವಿಯನ್ನ ಮಾಡಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಗ್ರಾಮಗಳಲ್ಲಿ ನಡೆಯುವಂತಹ ಗ್ರಾಮ ಸಭೆಗಳಲ್ಲಿ ಯಾವತ್ತು ಅಧಿಕಾರಿಗಳು ಸಂಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೋ ಅವತ್ತು ಗ್ರಾಮ ಸಭೆಗಳನ್ನ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಈ ಗ್ರಾಮ ಸಭೆಯನ್ನ ಕ್ಯಾನ್ಸಲ್ ಮಾಡಿ ಅನ್ನುವಂತಹ ದೃಢವಾದ ನಿರ್ಧಾರವನ್ನ ಅಲ್ಲಿನ ಗ್ರಾಮಸ್ಥರು ತಗೋಬೇಕು. ಯಾಕಂತ ಹೇಳಿದ್ರೆ ಗ್ರಾಮಸ್ಥರ ಅನುಕೂಲಕ್ಕಾಗಿ, ಗ್ರಾಮಸ್ಥರಿಗೋಸ್ಕರನೇ ಗ್ರಾಮ ಸಭೆ ಮಾಡುವಂಥದ್ದು. ಅದರಲ್ಲಿ ಅಧಿಕಾರಿಗಳೇ ಬಂದಿಲ್ಲ ಅಂತಂದ್ರೆ ಅಲ್ಲಿ ಮಾಡುವಂತಹ ಚಿತ್ರಾನ್ನ, ಉಪ್ಪಿಟ್ಟು ತಿನ್ಕೊಂಡು ಹೋಗೋದಕ್ಕೆ ಆ ಗ್ರಾಮಸ್ಥರನ್ನ ಗತಿಗೆಟ್ಟಿದ, ಅವ್ರ ಮನೆಯಲ್ಲಿ ಅನ್ನ ಇಲ್ವಾ? ತಿನ್ನೋಕ್ಕೋಸ್ಕರ ಗ್ರಾಮ ಸಭೆಗಳಿಗೆ ಬರ್ತಾರಾ? ಮಾಹಿತಿಗೋಸ್ಕರ ಗ್ರಾಮ ಸಭೆಗೆ ಬರುವಂಥದ್ದು. ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋದಕ್ಕೆ, ತರಾಟೆಗೆ ತಗೊಳ್ಳೋಕೆ ಅಂತ ಗ್ರಾಮ ಸಭೆಗೆ ಬರುವಂಥದ್ದು. ಅಧಿಕಾರಿಗಳೇ ಇಲ್ಲದಂತಹ ಗ್ರಾಮ ಸಭೆಗೆ ಬಂದು ಏನ್ ಮಾಡ್ಬೇಕು ಗ್ರಾಮಸ್ಥರು? ವೀಕ್ಷಕರೇ ನೋಡಿ, ನಾನು ನಿಮ್ಗೆ ಈ ಭಾಗದಲ್ಲಿ ಕೆಲವು ದೃಶ್ಯಗಳನ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ. ಎಷ್ಟು ಅಸಭ್ಯವಾಗಿದೆ ಈ ಒಂದು ದೃಶ್ಯಗಳು ಅಂತ ಹೇಳಿದ್ರೆ, ಗ್ರಾಮ ಸಭೆಯಲ್ಲಿ ಜನ ಇಲ್ಲ, ಒಂದು ಕಡೆ ವೇದಿಕೆಯಲ್ಲಿ ಅಧಿಕಾರಿಗಳಿಲ್ಲ, ಆ ಅಭಿವೃದ್ಧಿ ಅಧಿಕಾರಿ ಮಾತ್ರ ದೊಡ್ಡದಾಗಿ ನಿಂತುಕೊಂಡು ಭಾಷಣ ಬಿಗಿತಾ ಇದ್ದಾರೆ. ಏನೋ 4 ಸಿಂಟ್ಯಾಕ್ಸ್ಗಳನ್ನ ಕೊಟ್ಟಿದ್ದಾರೆ. ಆ ಸಿಂಟ್ಯಾಕ್ಸ್ಗಳು ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ವಿತರಣೆ ಮಾಡಲಾಗ್ತಿದೆ, ಯಾವ ಗ್ರಾಮಗಳಿಗೆ ವಿತರಣೆ ಮಾಡಲಾಗ್ತಿದೆ, ಎಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇಲ್ಲ. ಬೇರೆ ಬೇರೆ ಇಲಾಖೆಗಳಲ್ಲಿ ಸಾರ್ವಜನಿಕರಿಗೆ ಸಿಗುವಂತಹ ಸವಲತ್ತುಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಯಾರು ಅಧಿಕಾರಿಗಳು ಉಪಸ್ಥಿತಿ ಇಲ್ಲ. ಮೇಲಾಗಿ ನೋಡಲ್ ಅಧಿಕಾರಿಗಳು ಅಲ್ಲಿರ್ಬೇಕಾಗಿತ್ತು, ಆ ನೋಡಲ್ ಅಧಿಕಾರಿಗಳೇ ಇರಲಿಲ್ಲ. ಆ ನೋಡಲ್ ಅಧಿಕಾರಿಗಳ ಜಾಗದಲ್ಲಿ ಯಾರೋ ಅವರ ಒಂದು ಸ್ಟಾಫ್ನ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಏನು ಮಾಹಿತಿ ಇಲ್ಲ, ಗ್ರಾಮ ಸಭೆ ಏನು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಏನೋ ಕಾಟಾಚಾರಕ್ಕೋಸ್ಕರ ಬಂದು ನಮ್ಮ ಒಂದು ಇಲಾಖೆಯಿಂದ ನಾವು ಬಂದಿದ್ದೀವಿ ಅನ್ನೋ ಫಾರ್ಮಾಲಿಟೀಸ್ ಪೂರ್ತಿ ಮಾಡೋಕ್ಕೋಸ್ಕರ ಅವರು ಬಂದು ಕೂತಿ ಹೋಗಿರುವಂಥದ್ದು. ತಾವು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ವೀಕ್ಷಕರೇ. ಎಷ್ಟು ನೋಡಿ, ನೀವೇ ನೋಡಿ, ವೇದಿಕೆಯಲ್ಲಿ ಅಧ್ಯಕ್ಷರು ಹಾಗೂ ನೋಡಲ್ ಅಧಿಕಾರಿಗಳ ಪರವಾಗಿ ಬಂದಿರತಕ್ಕಂಥವ್ರು, ಜೊತೆಯಲ್ಲಿ ಆ ಒಂದು ವ್ಯಾಪ್ತಿಗೆ ಸಂಬಂಧಪಡುವಂತಹ ಪೊಲೀಸ್ ಠಾಣೆಯ PSI ಒಬ್ರು ವೇದಿಕೆ ಮೇಲೆ ಕೂತಿದ್ದಾರೆ. ಅದ್ರ ಜೊತೆಯಲ್ಲಿ ಪಕ್ಕದಲ್ಲಿ ಭಾಷಣ ಸಹ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಗೊಂದಲದಲ್ಲಿ ಇದ್ರು, ಏನು ಅನ್ನೋದೇ ಗೊತ್ತಿರಲಿಲ್ಲ ಅವ್ರಿಗೆ. ಇಲ್ಲ ಅದು ಗ್ರಾಮ ಸಭೆನಾ ಅಥವಾ ಮದುವೆ ಮನೆನಾ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಗೊಂದಲ. ಒಂದು ವೇದಿಕೆ ಇತ್ತು, ವೇದಿಕೆ ಮೇಲೆ ಆ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿಗಳು, ಒಂದಿಬ್ರು ಅವ್ರು ಯಾರೋ ಕುಂತಿದ್ರು, ಏನೋ ಮಾತಾಡಿದ್ರು, ನಾವು ಕೇಳಿಸ್ಕೊಂಡು ಗೋಬಿಗಳ ತರ ತಲೆ ಅಳ್ಳಾಡ್ಸ್ಕೊಂಡು ಎದ್ದೋದ್ವಿ ಅನ್ನೋ ಲೆಕ್ಕಾಚಾರಕ್ಕೆ ಅವರು ಮಾತಾಡ್ತಾ ಇರೋಂಥದ್ದು. ವೀಕ್ಷಕರೇ, ಗ್ರಾಮ ಸಭೆ ಮೊದಲು ಏನು ಅಂತ ತಿಳ್ಕೊಬೇಕಾಗುತ್ತೆ. ಗ್ರಾಮ ಸಭೆ ಏನಕ್ಕೋಸ್ಕರ ಮಾಡ್ತಾರೆ, ಏನೆಲ್ಲ ಇಲ್ಲಿ ನಮಗೆ ಸೌಲಭ್ಯಗಳು ಸಿಗಬೇಕಾಗಿತ್ತು, ನಾವು ಇದನ್ನ ಹೇಗೆ ಪಡ್ಕೋಬೇಕು ಅನ್ನೋಂತಹ ಮಾಹಿತಿಯನ್ನ ಸಾರ್ವಜನಿಕರಿಗೆ, ಅಲ್ಲಿನ ಗ್ರಾಮಸ್ಥರಿಗೆ ನೀಡೋಕ್ಕೋಸ್ಕರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಗ್ರಾಮ ಸಭೆಗಳನ್ನ ಮಾಡುವಂಥದ್ದು. ನೋಡಿ, ಈ ಗ್ರಾಮ ಸಭೆಯಲ್ಲಿ ನಡೀತಾ ಇರುವಂತಹ ಗ್ರಾಮ ಸಭೆಯ ಸಂಪೂರ್ಣ ದೃಶ್ಯವನ್ನ ಒಂದು ವಿಡಿಯೋ ಚಿತ್ರೀಕರಣ ಮಾಡಬೇಕು ಅನ್ನುವಂತಹ ಆದೇಶ ಇದ್ರೂ ಸಹ ಅಲ್ಲಿ ಒಂದು ಕ್ಯಾಮ್ರಾ ಅಥವಾ ಕ್ಯಾಮ್ರಾಮ್ಯಾನ್ ಯಾರೂ ಇಲ್ಲ ವಿಡಿಯೋ ಮಾಡೋದಕ್ಕೆ. ಯಾರೋ ಒಬ್ಬ ವ್ಯಕ್ತಿ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ಪ್ರಶ್ನೆ ಮಾಡದೆ ಅಲ್ಲಿನ ಅಭಿವೃದ್ಧಿ ಅಧಿಕಾರಿ ಹೇಳೋದೇನಪ್ಪ ಅಂತ ಹೇಳಿದ್ರೆ, ರೆಕಾರ್ಡ್ ಮಾಡಿದೀವಲ್ಲ, ಎಲ್ಲಿ ಸ್ವಾಮಿ
ಮೊಬೈಲ್ನಲ್ಲಿ ನಿಮಗೆ ರೆಕಾರ್ಡಿಂಗ್ ಮಾಡೋದಕ್ಕೆ ಸರ್ಕಾರ ಡೈರೆಕ್ಷನ್ ಕೊಟ್ಟಿದ್ಯಾ, ಅಥವಾ ಕ್ಯಾಮ್ರಾನ ತಂದು ಇಟ್ಟು ಅದನ್ನ ವಿಡಿಯೋ ಮಾಡಿ ಸಂಪೂರ್ಣವಾದ ಚಿತ್ರಣವನ್ನ ಸ್ಟೋರೇಜ್ ಮಾಡಬೇಕು ಅನ್ನೋಂಥ ಆದೇಶವನ್ನ ಕೊಟ್ಟಿದ್ಯಾ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಅದು ಏನು ಮಾಹಿತಿನೇ ನನಗೆ ಗೊತ್ತಿಲ್ಲ ಅನ್ನುವಂಥ ಉತ್ತರವನ್ನ ಅಲ್ಲಿನ ಅಭಿವೃದ್ಧಿ ಅಧಿಕಾರಿ ನೀಡುವಂಥದ್ದು. ಗ್ರಾಮ ಸಭೆಯಲ್ಲಿ ಒಂದು ವಿಡಿಯೋ ಕವರೇಜ್ ಮಾಡಬೇಕು, ಒಂದು ವ್ಯವಸ್ಥೆ ಮಾಡ್ಕೊಂಡಿಲ್ಲ, ಏನೋ ಒಂದು ನಾರ್ಮಲ್ ಆಗಿ ಇಲ್ಲ ಸರ್, ಅದು ಒಳ್ಳೆ ಮೊಬೈಲ್ ಇಂದನೇ ಶೂಟ್ ಮಾಡ್ತಿದೀವಿ. ಮೊಬೈಲ್ ಅಲ್ಲಿ ಶೂಟ್ ಮಾಡಿದ್ರೆ ಅದು ಸ್ಟೋರೇಜ್ ಆಗಿ ಯಾವ ತರ ಇರುತ್ತೆ? ಆತರ ಎಲ್ಲ ಏನು ನನ್ಗೇನು ಅರಿವಿಲ್ಲ ಸರ್ ಅದ್ರ ಬಗ್ಗೆ. ಮೊಬೈಲ್ ಅಲ್ಲೇ ಮಾಡ್ಬೇಕು ಇಲ್ಲ ಇದ್ರಲ್ಲೇ ಮಾಡಬೇಕು ಅಂತ ಒಂದು ಚಿತ್ರೀಕರಣ ಮಾಡಿದೀವಿ, ಮೊಬೈಲ್ ಅಲ್ಲಿ ಮಾಡಿದೀವಿ. ಕ್ಯಾಮ್ರಾದಲ್ಲಿ ಆಗಿ ಯಾಕಂದ್ರೆ ಚಿತ್ರೀಕರಣ ಆಗಿ ಸಂಗಡ ಆಗ್ಬೇಕು, ಬರೀ ಮೊಬೈಲ್ ಅಲ್ಲಿ ತಗೊಂಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ. ಇಲ್ಲ, ಇದ್ರ ಬಗ್ಗೆ ಹೆಚ್ಚಿನ ಇದು ಗೊತ್ತಿಲ್ಲ. ನಾನು ಮೊಬೈಲ್ ತಗೊಳ್ತೀವಿ ಎಲ್ಲ, ಪ್ರತಿಯೊಂದು ಈಗ ಸಭೆ ಏನು ಇದಾಗುತ್ತೋ ಎಲ್ಲ ಮೊಬೈಲ್ ಅಲ್ಲೇ ಶೂಟ್ ಮಾಡ್ತಾ ಇದ್ವಿ. ತುಂಬಾ ಗೊಂದಲಮಯ. ಎಷ್ಟು ಗೊಂದಲ ಅಂತ ಹೇಳಿದ್ರೆ ಯಾವುದು ಸರಿ ಇಲ್ಲ, ಯಾವುದು ವ್ಯವಸ್ಥೆ ಇಲ್ಲ, ಏನೋ ಬೇಕು ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ನೆಲಮಂಗಲ ತಾಲೂಕಿನ ಗೊಳ್ಳಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆ ನಡೆದಿರುವಂಥದ್ದು. ಹಾಗಾಗಿ ವೀಕ್ಷಕರೇ, ಮುಂದಿನ ದಿನಗಳಲ್ಲಿ ಗ್ರಾಮ ಸಭೆ ಏನಕ್ಕೋಸ್ಕರ ಮಾಡ್ತಾರೆ, ನಾವು ಅದರಿಂದ ಏನನ್ನ ತಿಳ್ಕೋಬೇಕು, ಯಾವ ಒಂದು ಹಿತದೃಷ್ಟಿಯಿಂದ ಗ್ರಾಮ ಸಭೆಯನ್ನು ನಡೆಸ್ತಾರೆ, ಇದರಿಂದ ಸೌಲಭ್ಯಗಳು ನಮ್ಗೆ ಏನ್ ಸಿಗುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಂಡು ಗ್ರಾಮ ಸಭೆಗೆ ಹೋಗ್ಬೇಕು. ಒಂದು ವೇಳೆ ಈ ಹಿಂದೆ ನಾನು ಹೇಳ್ದಂಗೆ ಗ್ರಾಮ ಸಭೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲ ಅಂತ ಹೇಳಿದ್ರೆ ಅಂತಹ ಗ್ರಾಮ ಸಭೆಗಳನ್ನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅದನ್ನ ಸ್ಟಾಪ್ ಮಾಡಿ ಮುಂದಿನ ದಿನಾಂಕ ನಿಗದಿಪಡಿಸಿ ಆ ಒಂದು ದಿನಾಂಕದಲ್ಲಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಗ್ರಾಮ ಸಭೆಯನ್ನ ನಡೆಸಬೇಕು ಅನ್ನುವಂತಹ ವಿಚಾರವನ್ನ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯವರ ಹತ್ರ ತಾವು ಚರ್ಚೆ ಮಾಡಿ ಧ್ವನಿಯನ್ನ ಎತ್ತಬೇಕಾಗುತ್ತೆ. ಹಾಗಾಗಿ ಈ ಗ್ರಾಮ ಸಭೆಯ ವಿಚಾರವಾಗಿ ನಾನು ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.